ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಆರ್ಪಿ ರಸ್ತೆ ಚಿಂತಾಮಣಿ ಗಣಪತಿ ದೇವಸ್ಥಾನದಿಂದ ನಂಜನಗೂಡು ಮೈಸೂರು ಹೆದ್ದಾರಿ ರಸ್ತೆವರೆಗೆ ಎತ್ತಿನ ಗಾಡಿ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ ಪರಿಣಾಮ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಿದೆ. ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ವಾಪಸ್ ತೆಗೆದುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬಳಿಕ ಡಿಎಂ ರಾಜುರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕಾಂಪೋಸ್ಟ್ ನಿಗಮ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ, ಜೆಡಿಎಸ್ ನರಸಿಂಹಸ್ವಾಮಿ, ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷ ಮತ್ತು ನಮ್ಮ ಜೆಡಿಎಸ್ ಪಕ್ಷ ಇಬ್ಬರೂ ಸೇರಿ ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿಂದಾನೆ ಹೋದ ವರ್ಷ 33% ಅಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡಿದ್ರು. ಈ ವರ್ಷ ಡೀಸೆಲ್ ಪೆಟ್ರೋಲ್ನ ಜಾಸ್ತಿ ಮಾಡಿದ್ದಾರೆ. ಇದು ಜೊತೆಗೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ತರೋ ಮುಖಾಂತರ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತಲೂ ಕೂಡ ಅವರು ಘೋಷಣೆ ಮಾಡಿದೆ. ಈ ಗ್ಯಾರಂಟಿ ಯೋಜನೆಗೆ ಸುಮಾರು 53,000 ಕೋಟಿ ರೂಪಾಯಿನ ಯಾವ ಥರ ಹೂಡಿಕೆ ಮಾಡ್ತಿದ್ರೆ ಅಂದರೆ ತೆರಿಗೆ ದುಡ್ಡಿಂದಲೇ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತೊಗೊಂಬಂದಿರೋಂಥದ್ದು. ಜೊತೆಗೆ ನಮಗೆಲ್ಲ ಗೊತ್ತಿದೆ, ಪರಿಶಿಷ್ಟ ಪಂಗಡದಲ್ಲಿ ಮೊನ್ನೆ ಆದಂಥ ಹಗರಣಗಳು, ಸಚಿವರು ಕೊಟ್ಟಂಥ ರಾಜೀನಾಮೆ, ನಮ್ಮ ದಲಿತ ವಿದ್ಯಾರ್ಥಿಗಳಿಗೆ ಇವತ್ತೇನು ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು ಅದು ಪರ್ಸೆಂಟೇಜ್ 60ರಿಂದ 75% ಮಾಡೋರಂಥವ್ರು. ಒಂದು ದಲಿತ ವಿರೋಧಿ ಸರ್ಕಾರ ಇದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ತಮ್ಮ ಈ ಗ್ಯಾರಂಟಿ ಯೋಜನೆಗೆ ಈ ತೆರಿಗೆ ದುಡ್ಡನ್ನ ತಾವು ಯಾವ ಥರ ವಸೂಲಿ ಮಾಡ್ತಾ ಇದ್ದೀರಾ, ಇದು ಬಡವರಿಗೆ, ಮಧ್ಯಮದ ವರ್ಗದ ಜನರಿಗೆ ದೊಡ್ಡ ಹೊರೆ ಆಗ್ತಾ ಇದೆ. ಇದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಇವತ್ತು ಪೆಟ್ರೋಲು ಡೀಸೆಲ್ ಬಿಟ್ಟರೆ ಇನ್ನು ಅಬಕಾರಿ ಇಲಾಖೆಯಲ್ಲೇ ಮಾತ್ರ ನಾವು ತೆರಿಗೆ ತೊಗೊಬೇಕು ಅಂತ. ಈ ಸರ್ಕಾರ 6ನೇ ಗ್ಯಾರಂಟಿ ತಂದಿರೋಂಥದ್ದು, MRP ಶಾಪ್ಗಳೆಲ್ಲ ಜಾಸ್ತಿ ತಂದಿರೋಂಥದ್ದು ಕೂಡ ನಾವು ನೋಡಿದ್ದೀವಿ. ಇಲ್ಲಿ ಸರ್ಕಾರಕ್ಕೆ ಯಾವುದೇ ಥರ ರೀತಿಯಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಆಗಲಿ ಏನು ಕೂಡ ಮಾಡೋಕ್ಕೆ ಅವ್ರಿಗೆ ಹಣಕಾಸಿನ ಒಂದು ಕಷ್ಟಕಾಲದಲ್ಲಿ ಇವರೆಲ್ಲ ಈ ಹೊರ ತರ್ತಿರೋಂಥದ್ದು ಅದು ಸರಿಗೆ ಬರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ವಾಪಸ್ ತೊಗೊಬೇಕು ಅಂತ ಹೇಳಿ ಇವತ್ತು ಪಕ್ಷದ ವತಿಯಿಂದ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿನ್ನೆನೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿದೆ. ಇವತ್ತು ನಂಜನಗೂಡು ತಾಲೂಕಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ವರುಣಾ ಕ್ಷೇತ್ರದಿಂದಲೂ ಕೂಡ ನಮ್ಮ ಮುಖಂಡರೆಲ್ಲ ಬಂದಿದ್ದಾರೆ ಇಲ್ಲಿ. ಒಟ್ಟಾರೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನು ಈ ಬೆಲೆ ಏರಿಕೆಯಿಂದ ಆಗ್ತಿರೋಂಥ ಅನಾಹುತಕ್ಕೆ ವ್ಯಾಪಕ ಟೀಕೆ ಬರ್ತಾ ಇದೆ. ನಿದ್ರೆ ಮಾಡ್ತಿರೋಂಥ ಈ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ SC ST ಮಕ್ಕಳಿಗೆಲ್ಲ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಬೆಲೆ ಏರಿಕೆ ವಿಚಾರದಲ್ಲಿ ಏನಾಗ್ತಿದೆ ಇಲ್ಲಿ. ಯಾಕಂದರೆ ಒಂದು ಸತಿ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಎಲ್ಲ ದಿನವಿತ್ತು ಬಳಸುವಂಥ ದಿನಸಿ ಇರ್ಬೋದು, ತರಕಾರಿ ಬೆಲೆ ಇರ್ಬೋದು, ಎಲ್ಲ ಜಾಸ್ತಿ ಕೂಡ ಆಗುತ್ತೆ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ನಾವು